ನೋಡಿ ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಂತಂದರೆ, ನನ್ನ ತಮ್ಮನಿಗೆ ಕಾಣಿಕೆ ಕೊಡೋಕ್ಕೆ ಅಂತ ಪಾಯ ಹಾಕಿದ್ವಿ. ಇವತ್ತು ಉದ್ಘಾಟನೆ ಮಾಡಿ ನಮ್ಮ ಅಣ್ಣನಿಗೆ ನಾನು ಇದನ್ನು ಕಾಣಿಕೆ ಆಗಿ ಮತ್ತು ನನ್ನ ತಮ್ಮನಿಗೆ ಮತ್ತು ನಮ್ಮ ಅಣ್ಣ ಸಂದೀಪ್ ರೆಡ್ಡಿ ಅಣ್ಣ ಅವ್ರಿಗೆ ಕೇಳ್ಕೊಂಡಾಗ ಸಂದೀಪ್ ರೆಡ್ಡಿ ಅಣ್ಣನವರು ತಕ್ಷಣವೇ ಒಂದು ಮಾತು ಮಾತಾಡಿದಿರ, ನಾನು ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರು. ಅಣ್ಣ, ನಿಮ್ಮ ಹೆಸರು ಹೇಳಿ ಯಾವುದೇ ಕಾರಣಕ್ಕೂ ಏನೂ ತಪ್ಪಾಗಿ ನಾವು ನಡ್ಕೊಳೋದಿಲ್ಲ. ನಿಮಗೆ ಹೆಮ್ಮೆ ತರುವಂತಹ ಇಂತಹ 10 ಹಲವು ಕೆಲಸಗಳನ್ನು ನಮಗೆ ಯಾವುದೇ ಅಧಿಕಾರ ಇರಲಿ ಇಲ್ದಿರ ಹೋಗಲಿ ಮಾಡ್ತಾ ಹೋಗ್ತೀವಿ. ನಿಮಗೆ, ನಮ್ಮ ಪಕ್ಷಕ್ಕೆ, ನಮ್ಮ ದೇಶಕ್ಕೆ ಹೆಮ್ಮೆ ತರುವಂತಹ ಕೆಲಸ ನಾವು ಮಾಡ್ತೀವಿ ಅಂತ. ಬರ ಮಕ್ಕಳು ಬರಬೇಕು. ಬರಿ ಬಡವರ ಬಂದು ಸಂದೀಪ್ ಅಣ್ಣನಿಗೆ, ಬಡವರ ಬಂದು ಸಂದೀಪ್ ಅಣ್ಣನಿಗೆ, ಬಡವರ ಬಂದು ಸಂದೀಪ್ ಅಣ್ಣನಿಗೆ. ಅಣ್ಣನ ಬರ್ತ್ಡೇ ಗಿಫ್ಟ್ ತುಂಬಾ ದಿನಗಳಿಂದ ನಾನು ಕಾಯ್ತಾ ಇದ್ದೆ, ಇವತ್ತು ಸಿಕ್ಕಿದ್ರೆ ಅಣ್ಣ. ನೋಡಿ, ಮೊದಲನೇ ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಲ್ಲಿ ಯಾವುದೇ ಅವ್ಯವಸ್ಥೆ ಅಂತೇನು ನನಗೆ ಕಾಣಿಸ್ತಿಲ್ಲ. ಇಲ್ಲಿ ಬಂದಾಗ ಶಿಕ್ಷಕರ ಒಂದು ಕಳಕಳಿ, ಇಲ್ಲಿನ ಸ್ಥಳೀಕರ ಒಂದು ಕಳಕಳಿ, ಏನು ಒಂದು ಶಾಲೆ ಇದೆ, ಈ ಶಾಲೆಯ ಮಕ್ಕಳಿಗೆ ಒಂದು ಅಡುಗೆ ಕೋಣೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ಅವ್ರು ಹೇಳಿದ್ರು. ಅದು ಬಿಟ್ಟರೆ ಶಾಲೆ ನೀಟಾಗೆ ನಡ್ಕೊಂಡು ಹೋಗ್ತಿದೆ. ಒಟ್ಟಾರೆಯಾಗಿ ನಮ್ಮ ಸರ್ಕಾರಿ ಶಾಲೆಗಳು ಯಾವ ಕಡೆ ಹೋಗ್ತಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋವಂಥ ವಿಷಯ. ಈಗ ಅದನ್ನು ಚರ್ಚೆ ಮಾಡೋದು ಬೇಡ. ಅದನ್ನು ಕೇಳಿದ ತಕ್ಷಣ ಯಾವತ್ತು ನಾನು ಬಂದಿದ್ದೆ ಅಂತಂದರೆ, ನನ್ನ ತಮ್ಮ ಇದೇ ಗ್ರಾಮದ ನಿವಾಸಿ ಸಂದೀಪ್ ಸ್ಯಾಂಡಿ ಅಂತ ಏನು ನನ್ನ ಜೊತೆ ಯಾವಾಗಲೂ ಇರ್ತಾರೆ ಮತ್ತು ಅವ್ರದ್ದೇ ಜೀವನ ಕಟ್ಕೊಂಡಿದ್ದಾರೆ, ಆ ಹುಡುಗ ಆವತ್ತು ಅವ್ರ ಬರ್ಡೇ ಹೊತ್ತು ಅಲ್ಲಿ ಬಂದಾಗ ಈ ಥರದ್ದು ಒಂದು ಕೋಣೆ ಕಟ್ಕೊಡ್ಬೇಕು ಅಂತಂದಾಗ ನಾನು ಅವತ್ತೇ ಹೇಳಿದೆ, ಇದು ನನ್ನ ತಮ್ಮನಿಗೆ ನಾನು ಕೊಡ್ತಾ ಇರೋವಂತಹ ಒಂದು ಕಾಣಿಕೆ ಅಂತ ಹೇಳಿದೆ. ನೋಡಿ, ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಂತಂದರೆ, ನನ್ನ ತಮ್ಮನಿಗೆ ಕಾಣಿಕೆ ಕೊಡೋಕ್ಕೆ ಅಂತ ಪಾಯ ಹಾಕಿದ್ವಿ. ಇವತ್ತು ಉದ್ಘಾಟನೆ ಮಾಡಿ ನಮ್ಮ ಅಣ್ಣನಿಗೆ ನಾನು ಇದನ್ನು ಕಾಣಿಕೆ ಆಗಿ ಮತ್ತು ನನ್ನ ತಮ್ಮನಿಗೆ ಮತ್ತು ನಮ್ಮ ಅಣ್ಣ ಯಾರು ವಿಜಯೇಂದ್ರಣ್ಣ ಏನಿದ್ದಾರೆ, BJP ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರಣ್ಣ ಅವ್ರು ಏನಿದ್ದಾರೆ, ಅವರ ಬರ್ತ್ಡೇ ದಿವಸ ಅಂದರೆ ಅವರ ಹುಟ್ಟಿದ ದಿನದಂದು ನಾವು ಈ ಒಂದು ಉದ್ಘಾಟನೆ ಮಾಡ್ತಾ ಇರೋದು ನಿಜಕ್ಕೂ ಒಂದು ಸಂತೋಷದ ವಿಷಯ. ನನ್ನ ಅಣ್ಣನಿಗೆ ಈ ರೀತಿಯ ಎಲ್ಲ ಏನು ಮಕ್ಕಳ, ಶಿಕ್ಷಕರ ಈ ರೀತಿ ಏನು ಒಂದು ಹಿಂದುಳಿದಿದೆ, ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಮ್ಮ ನಿಮ್ಮಾಲ್ಕಲ್ಕುಂಟೆ ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡಿರುವಂತಹ ಜಾಗ, ಆದರೂ ಸಹ ಬೇರೆ ಬೇರೆ ಕಾರಣಗಳಿಗೆ ಹಿಂದುಳಿದಿದೆ. ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ಅಂತಹ ಬಡವರ, ಶೋಷಿತರ ಆಶೀರ್ವಾದ ನನ್ನ ಅಣ್ಣ ವಿಜೇಂದ್ರಣ್ಣನ ಮೇಲಿರಲಿ, ನನ್ನ ತಮ್ಮ ಸ್ಯಾಂಡಿ ಮೇಲಿರಲಿ ಅಂತ ಹೇಳ್ತಾ, ವಿಜೇಂದ್ರಣ್ಣನಿಗೆ ಈ ಮುಖಾಂತರ ನಾವೊಂದು ಸಣ್ಣ ಕಾಣಿಕೆಯನ್ನು ಕೊಡ್ತಾಯಿದ್ದೀವಿ. ಅಣ್ಣ, ನಿಮ್ಮ ಹೆಸರು ಹೇಳಿ ಯಾವುದೇ ಕಾರಣಕ್ಕೂ ಏನೂ ತಪ್ಪಾಗಿ ನಾವು ನಡ್ಕೊಳೋದಿಲ್ಲ. ನಿಮಗೆ ಹೆಮ್ಮೆ ತರುವಂತಹ ಇಂತಹ 10 ಹಲವು ಕೆಲಸಗಳನ್ನು ನಮಗೆ ಯಾವುದೇ ಅಧಿಕಾರ ಇರಲಿ ಇಲ್ದಿರ ಹೋಗಲಿ ಮಾಡ್ತಾ ಹೋಗ್ತೀವಿ. ನಿಮಗೆ, ನಮ್ಮ ಪಕ್ಷಕ್ಕೆ, ನಮ್ಮ ದೇಶಕ್ಕೆ ಹೆಮ್ಮೆ ತರುವಂತಹ ಕೆಲಸ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಎಲ್ಲ ಮಕ್ಕಳಿಗೂ ನಾನೊಂದು ಸಂದೇಶ ಕೊಡ್ತೀನಿ. ನನ್ನ ದೇಶವನ್ನು ಆಳ್ತಿರೋ ಅಂತಹ ನರೇಂದ್ರ ಮೋದಿಜಿಯವರಿರ್ಬೋದು, ರಾಜ್ಯವನ್ನು ಆಳ್ತಿರೋ ಅಂತಹ ನಮ್ಮ ಏನು ಸಿದ್ದರಾಮಯ್ಯನವರಿರ್ಬೋದು, ನನ್ನ ರಾಜ್ಯದಿಂದ ಹೋಗಿ ಇಡೀ ದೇಶವನ್ನು ಆಳಿದಂತಹ ದೇವೇಗೌಡರು ಇರ್ಬೋದು, ಅದೆಲ್ಲದಕ್ಕ ವಿಶೇಷವಾಗಿ ನನ್ನ ಪಕ್ಷದ ಏನು ಹಿರಿಯರು ಯಾರಿದ್ದಾರೆ, ನನ್ನ ಈ BJP ಪಕ್ಷದ ಮೂಲವಾದ ಏನು ನಾಯಕರು ಯಾರಿದ್ದಾರೆ, ಯಡಿಯೂರಪ್ಪ ಅವರು ಇರ್ಬೋದು, ಎಲ್ಲರೂ ಸಹ ಸರ್ಕಾರಿ ಶಾಲೆಯ ಮಕ್ಕಳೇ. ಅವರೇ ನಮ್ಮ ದೇಶವನ್ನು ಆಳ್ತಾ ಇರೋದು, ನಮ್ಮ ದೇಶದ ಪಾಲಿಸಿಗಳನ್ನು ಮಾಡ್ತಾ ಇರೋಂಥದ್ದು. ನೀವು ಸಹ ಮುಂದೆ ದೇಶವನ್ನು ಆಳುವಂತಹ ಶಕ್ತಿಯನ್ನು ಈ ಸರ್ಕಾರಿ ಶಾಲೆಗಳು ಕೊಡ್ತವೆ. ಸರ್ಕಾರಿ ಶಾಲೆ ಕೀಳರಿಮೆ ಬೆಳೆಸ್ಕೊಬೇಡಿ. ಸರ್ಕಾರಿ ಶಾಲೆಯಿಂದ ಬಂದಂಥವರೇ ನಾವೆಲ್ಲ.
ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತಂದರೆ ಸರ್ಕಾರಿ ಶಾಲೆಗಳ ಏನು ಒಂದು ಋಣ ನಮ್ಮ ಮೇಲಿದೆ. ನಾವೆಲ್ಲರೂ ಸರ್ಕಾರಿ ಶಾಲೆಗಳನ್ನು ಹೆಮ್ಮೆಯಿಂದ ಸ್ವೀಕರಣೆ ಮಾಡೋಣ, ಸರ್ಕಾರಿ ಶಾಲೆಗಳಲ್ಲೇ ಓದೋಣ. ಮುಂದೆ ಒಂದು ದಿನ ಆ ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳಿಗಿಂತ ಹೆಚ್ಚಾಗಿ ಬೆಳೆಸೋಣ ಅಂತ ಈ ಮುಖಾಂತರ ನನ್ನ ಸರ್ಕಾರಿ ಶಾಲೆ ಎಲ್ಲ ಮಕ್ಕಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇಗೆ ನಾನು ಸನ್ಮಾನ್ಯ ಶ್ರೀ ಸಂದೀಪ್ ರೆಡ್ಡಿ ಅಣ್ಣನವ್ರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇದೇ ಸರ್ಕಾರಿ ಶಾಲೆಗೆ ಸಂದೀಪ್ ರೆಡ್ಡಿ ಅಣ್ಣನವರನ್ನ ನಾವು ಆಹ್ವಾನ ಮಾಡಿದ್ವಿ ನನ್ನ ಬರ್ತ್ಡೇಗೆ. ಅಲ್ಲಿ ಚಿಕ್ಕದಾಗ ಬುಕ್ಸು ಬ್ಯಾಗು ಎಲ್ಲ ಹಂಚಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದಕ್ಕೆ ಅಣ್ಣವ್ರು ಬಂದಿದ್ದರು. ಅಲ್ಲಿ ಒಂದು ಅಡುಗೆ ಮನೆ ಕೊರತೆ ಇತ್ತು. ಅದಕ್ಕೆ ಅಲ್ಲಿರೋ ಟೀಚರ್ಸ್ ಎಲ್ಲ ಸಂದೀಪ್ ರೆಡ್ಡಿ ಅಣ್ಣವ್ರಿಗೆ ಕೇಳ್ಕೊಂಡಾಗ ಸಂದೀಪ್ ರೆಡ್ಡಿ ಅಣ್ಣನವರು ತಕ್ಷಣವೇ ಒಂದು ಮಾತಾಡಿದಿರ ನಾನು ಕಟ್ಸ್ಕೊಡ್ತೀನಿ ಅಂತ ಹೇಳಿರೋ ಮಾತಂಗೆ ಉಳಿಸ್ಕೊಂಡು ಇವತ್ತು ಅದನ್ನು ಕಟ್ಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಹೇಳ್ತೀರಿ ಅವ್ರ ಕಾರ್ಯಕ್ಕೆ, ಏನು ಹೇಳ್ತೀರಿ, ಯಾವ ರೀತಿ ಫೀಲ್ ಆಗುತ್ತೆ ನಿಮಗೆ? ಅವ್ರ ಕಾರ್ಯಕ್ಕೆ ಸಂತೋಷ ಆಗುತ್ತೆ. ಆದರೆ ಒಂದು ಬೇಸರ ಸಂಗತಿ ಏನಂದರೆ ಅವ್ರನ್ನ ನಾನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿದ್ದಾಗ ಶಾಲೆಗೆ ನಾನು ಆಹ್ವಾನಿಸಿದ್ದು. ಆದರೆ ಇವತ್ತು ಆ ಸ್ಥಾನ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಸ್ಥಾನ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಖಂಡಿತವಾಗಿ ನೀಡ್ತೀವಿ. ಅವ್ರನ್ನ ಮುಂದಿನ ನಾವು ಒಂದು ಶಾಸಕರಾಗಿ ನೋಡಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದೀವಿ. ಅವರು ಇದೇ ಥರ ಒಳ್ಳೆಯ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದರೆ ಖಂಡಿತ 100% ಅವರು ಹಾಗೇ ಆಗ್ತಾರೆ. ನಾವು ಅವ್ರನ್ನ ನೆಕ್ಸ್ಟು ಶಾಸಕರಾಗೆ ನೋಡ್ತೀವಿ. ಅವ್ರು ಮಾಡ್ತಾರೆ ಒಳ್ಳೆಯ ಕಾರ್ಯಗಳು ಇದೇ ಥರ ನಿರಂತರವಾಗಿ ಸಾಗಲಿ ಅಂತ ಕೇಳ್ಕೊತೀವಿ.